ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಾವು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಪಿ ಜಿಯಿಂದ. ಇವತ್ತು ನಾನು ಬೆಳಿಗ್ಗೆ ಊರಿಂದ ಬ್ಯಾಂಗ್ಳೂರಿಗೆ ಬಂದೆ. ಇವಾಗ ಟೈಮ್ ಬಂದು 1 ಗಂಟೆ ಆಗ್ತಾ ಬಂತು. ಹಾಗೆ ನಾವು ಊಟ ಮಾಡ್ಕೊಂಡು ಇವತ್ತು ಊಟಕ್ಕೆ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಊರಿಂದ ಹಿಡ್ಕೊಂಡು ನಮ್ಮದು ಮಂಗಳೂರಿದ್ದು ಸ್ಪೆಷಲ್ ಒಂದು ಚಟ್ನಿ ಇಲ್ಲಿ ಇದಿದ್ದರೆ ಮಾತ್ರ ನಮಗೆ ಊಟ ಎಲ್ಲ ಮಾಡಲಿಕ್ಕೆ ಆಗೋದು. ಎಂತ ಹೇಳ್ತೀರಿ ಕಿರಣ್ ಅವರೇ? ಹೌದು, ಇದಿದ್ರೆ ಊಟ ಇಲ್ಲಾಂದ್ರೆ ಊಟ ಮಾಡೋಕ್ಕಾಗಲ್ಲ. ಊಟ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಿದ್ದೀವಿ. ನಮ್ಮ ಏರಿಯಾದಲ್ಲಿ 2 ಕಡೆ ಗಣೇಶನನ್ನು ಕೂರಿಸಿದ್ರು. ಹಾಗೆ ನಾವು ಗಣೇಶನ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿದ್ದೀವಿ. ಆಲ್ಮೋಸ್ಟ್ MBA ಎಲ್ಲ ಮುಗಿಸ್ಕೊಂಡು 1 ವೀಕ್ ಇಲ್ಲೇ ಇದ್ವಿ. ನಾವು ಜಾಬ್ ಹುಡುಕಲಿಕ್ಕೆ ಅಂತ ಇಲ್ಲಿ ಬಂದಿದ್ವಿ. ಆ ಟೈಮಲ್ಲಿ ನಮಗೆ ಹೇಗೆ ಜಾಬ್ ಹುಡುಕೋದು ಏನಂತ ಒಂದು ಸಹ ಗೊತ್ತಿರಲಿಲ್ಲ. ಹಾಗೆ ಬಂದ್ವಿ ಬ್ಯಾಂಗ್ಳೂರಿಗೆ ಬಂದು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ ಒಂದು PG ಅಲ್ಲಿದ್ವಿ. ನಾವು ಪರ್ಟಿಕ್ಯುಲರ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಏನಕ್ಕೆ ಚೂಸ್ ಮಾಡಿದ್ವಿ ಅಂತಂದರೆ, ನಮಗೆ ಸಹ ಐಡಿಯಾ ಇರಲಿಲ್ಲ ಎಲ್ಲಿ ಕಂಪನಿ ಜಾಸ್ತಿ ಇರ್ತದೆ ಅಂತ. ನಾವು ಫಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಯಾವ ಏರಿಯಾದಲ್ಲಿ ಕಂಪನೀಸ್ ಎಲ್ಲ ಜಾಸ್ತಿ ಇರ್ತದೆ ಅಂತ. ಹಾಗಾಗಿ ನಾವು ಅದು ಎಲೆಕ್ಟ್ರಾನಿಕ್ ಸಿಟಿ ತೋರಿಸಿ, ಹಾಗಾಗಿ ನಾವು ಸೀದಾ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ವಿ. ನೋಡಿ, ಇದೇ PG ಅಲ್ಲಿ ನಾವು ಒಂದು ವೀಕ್ ಈ PG ಅಲ್ಲಿ ಇದ್ವಿ ಕೆಲಸ ಹುಡುಕ್ಲಿಕ್ಕೆ ಅಂತ MBA ಆದಮೇಲೆ. ಅಲ್ಲಿ ನಮ್ಮ ಮೈಂಡಲ್ಲಿ ಅವತ್ತು ಏನಿತ್ತು ಅಂದರೆ, ನಾವು ಬ್ಯಾಂಗ್ಳೂರಿಗೆ ಹೋದರೆ ಜಾಬ್ ಎಲ್ಲ ಸಿಗ್ತದೆ, ಆದರೆ ಹೇಗೆ ಹುಡುಕೋದು ಅಂತ ನಮಗೆ ಎಂತ ಸಹ ಗೊತ್ತಿರಲಿಲ್ಲ. ಬ್ಯಾಂಗ್ಳೂರಿಗೆ ಹೋದರೆ ಜಾಬ್ ಸಿಗ್ತದೆ ಅಂತ ಗೊತ್ತಿತ್ತು ಅಷ್ಟೇ. ಹಾಗೆ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಫಸ್ಟ್ ಡೇ ನಾವು ಬಂದು ಕಂಪನಿ ಎಲ್ಲೆಲ್ಲ ಉಂಟಂತ ನಾವು ನೋಡಿದ್ವಿ. ಫಸ್ಟ್ ಡೇ ನಾವು ರೆಸ್ಯೂಮ್ ಎಲ್ಲ ಒಂದು 20 ರೆಸ್ಯೂಮ್ ಪ್ರಿಂಟ್ ತೆಗೆದು ಒಂದು 10 ರೆಸ್ಯೂಮ್ ಆದರೂ ಪಾಸ್ ಆಗ್ತದೆ ಅದರಲ್ಲಿ ಅಂದ್ಕೊಂಡಿದ್ವಿ. 20 ರೆಸ್ಯೂಮ್ ಹಿಡ್ಕೊಂಡು ನಾವು ವಾಚ್ಮ್ಯಾನ್ ಹತ್ರ ಹೋದ್ವಿ ನಮ್ಮ ರೆಸ್ಯೂಮ್ ಕೊಡಲಿಕ್ಕೆ. ನಾನು ಕಂಪನಿ ಹತ್ರ ಕೊಡಿ ಅಂತ, ಕಂಪನಿಯವ್ರ ಹತ್ರ ಕೊಡಿ ಅಂತ ಹೇಳಿ. ವಾಚ್ಮ್ಯಾನ್ ಸಹ ನಮ್ಮ ರೆಸ್ಯೂಮ್ ಒಂದು ತಗೊಳ್ಳಿಲ್ಲ. ನೀವು ಈಗೆಲ್ಲ ಕೊಟ್ಟರೆ ಆಗೋದಿಲ್ಲ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ. ಅವತ್ತು ಸೆಕ್ಯೂರಿಟಿ ಆ ಥರ ಹೇಳಿದ ಮೇಲೆ ನಾವು ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಜಾಬ್ ಹುಡುಕ್ತೇವೆ ಅನ್ನೋ ಹೋಪ್ಸೇ ಹೋಯಿತು. ಇನ್ನೊಂದೇನೆಂದರೆ, ನಾವು ವಾಕಿನ್ ಸಹ ಅಟೆಂಡ್ ಮಾಡ್ತಿದ್ವಿ, ಆದರೆ ಅಲ್ಲಿರ್ತಿದ್ದ ಕ್ಯೂ ನೋಡ್ತಿದ್ರೆ ನಮಗೆ ಜಾಬ್ ಸಿಗ್ತದೆ ಅಂತಲೇ ಅನಿಸ್ತಿರ್ಲಿಲ್ಲ. ಹಾಗೆ ನಾವು ಇನ್ನೂ ಬ್ಯಾಂಗ್ಳೂರಲ್ಲಿದ್ದರೆ ಆಗಲಿಕ್ಕಿಲ್ಲ ಅಂತ ನೆಕ್ಸ್ಟ್ ದಿನ ಊರಿಗೆ ಬರೋ ಪ್ಲ್ಯಾನ್ ಮಾಡಿದ್ವಿ. ಕಾಲೇಜಲ್ಲಿ ಇರಬೇಕಾದ್ರೆ ನಮ್ಮದೇ ಒಂದು ಫ್ರೆಂಡ್ ಸರ್ಕಲ್, ಎಂಜಾಯ್ಮೆಂಟ್ ಅಂತ ಇರ್ತೀವಿ. ಬಟ್ ಯಾವಾಗ ಆ ಫ್ರೆಂಡ್ ಸರ್ಕಲ್ ಸಣ್ಣದಾಗುತ್ತಾ ಬರುತ್ತೆ, ಆವಾಗಲೇ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಮಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ದೊಡ್ಡ ಮಿತ್ ಏನಂದರೆ, ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಯಾರ್ದೋ ಪರಿಚಯದವರು ಜಾಬಲ್ಲಿದ್ದಾರೆ, ಅವರು ನಮಗೆ ಜಾಬ್ ತೆಗೆಸಿಕೊಡ್ತಾರೆ ಅಂತ ನಾವು ಅಂದ್ಕೊಳ್ಳೋದು. ಬಟ್ ಇವಾಗಿನ ಕಾಲದಲ್ಲಿ ಜಾಬ್ ಇದ್ದರೂ ನಮ್ಮನ್ನು ರೆಫರ್ ಮಾಡೋದು ತುಂಬ ಕಮ್ಮಿ. ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಾವು ಈ ಮಳೆಗೆ ಜಾಸ್ತಿ ನೋಡೋಣ ಅಂತ ಬಂದ್ವಿ.
ಚಾಟ್ಸ್ ಎಲ್ಲ ತಿಂದಮೇಲೆ ನನ್ನ ಫ್ರೆಂಡ್ ಕಿರಣ್ಗೆ ಸೆಲೂನ್ಗೆ ಹೋಗ್ಲಿಕ್ಕಿತ್ತು, ಹಾಗೆ ನಾನು ಅವನು ಒಟ್ಟಿಗೆ ಸೆಲೂನ್ಗೆ ಹೋದ್ವಿ. ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು, ಹಾಗೆ ನಾವು ರಿಲಯನ್ಸ್ ಮಾರ್ಟ್ಗೆ ಬಂದ್ವಿ. ನಾವಿಲ್ಲಿ ಒಂದು ಕಂಪಾಸ್ ಬಾಕ್ಸ್ ನೋಡಿದ್ವಿ. ಇದು ನಮ್ಮ ಹಳೆಯ ಚೈಲ್ಡ್ಹುಡ್ಡನ್ನು ನೆನಪು ಮಾಡಿತ್ತು. ಏನಂದರೆ ಈ ಥರ ಕಂಪಾಸ್ ಬಾಕ್ಸ್ ನಮ್ಮ ಸ್ಕೂಲಲ್ಲಿ ಒಂದು ಇಬ್ಬರ ಹತ್ರ ಇರ್ತಿತ್ತು ಅಷ್ಟೇ. ಯಾರ ಹತ್ರ ಈ ಕಂಪಾಸ್ ಬಾಕ್ಸ್ ಇರ್ತಿತ್ತು ಅವ್ರಿಗೊಂದು ಒಳ್ಳೆ ಮರ್ಯಾದೆ, ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆನೇ ಇರ್ತಿದ್ರು. ಹಾಗೆ ಈ ಕಂಪಾಸ್ ಬಾಕ್ಸ್ ಮತ್ತೆ ನೋಡಿದಾಗ ನಮ್ಮ ಹಳೆ ಚೈಲ್ಡ್ಹುಡ್ ಎಲ್ಲ ಒಂದ್ಸಲ ನೆನಪಾಯಿತು. ಇವಾಗ ನಾವು ಪಿ ಜಿಗೆ ರೀಚ್ ಆದ್ವಿ. ಮಳೆ ಕೂಡ ಬರ್ತಿತ್ತು, ಹಾಗಾಗಿ ಸ್ವಲ್ಪ ಬೇಗ ಪಿ ಜಿಗೆ ಬಂದ್ವಿ. ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.